ಹಲೋ ಮಕ್ಕಳೇ ಹಾಗೂ ನನ್ನ ಪ್ರೀತಿಯ ಯೂಟ್ಯೂಬ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಸುನಿಲ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ. ಯಾಕೆ ನಾನು ಒಂದು ವಾರ ಆಯಿತು ಯೂಟ್ಯೂಬ್ ವಿಡಿಯೋನ ಅಂದರೆ ಕಂಟೆಂಟ್ ರಿಲೇಟೆಡ್ ಯಾವುದೇ ವಿಡಿಯೋನ ಬಿಟ್ಟಿದ್ದಿಲ್ಲ. ಬಟ್ ನಾನು ಏನೇ ಬಂದರೂ ಕೂಡ ಸ್ಪೆಷಲ್ ಆಗಿ ಬರೋ ಒಂದು ಉದ್ದೇಶದಿಂದ ಈ 1 ವೀಕ್ ಟೈಮ್ ತಗೊಂಡೆ. ಬಟ್ ಈಗ ನನ್ನ ಯೂಟ್ಯೂಬ್ ವೀಕ್ಷಕರು 150 ಜನ ಆಗುವ ಸಂದರ್ಭ ಐತಿ. ಅದನ್ನೆಲ್ಲ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳುತ್ತಾ, ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಈಗಾಗಲೇ ನಾನು ಯೂಟ್ಯೂಬ್ ವಿಡಿಯೋದಲ್ಲಿ ಯೂಟ್ಯೂಬ್ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಹೇಳಿದ್ದೆ. ಏನು ಹೇಳಿದ್ನಪ್ಪ ಅಂತಂದ್ರೆ, ನಾನು 5th ಕ್ಲಾಸ್ ನವೋದಯ ಕ್ಲಾಸಸ್ ಆ್ಯಂಡ್ 8th 9th 10th ಇಂಗ್ಲಿಷ್ ಗ್ರಾಮರ್ ವಿಡಿಯೋಸ್ ಆ್ಯಂಡ್ ಸಮ್ ಕನ್ನಡ ಗ್ರಾಮರ್ ವಿಡಿಯೋಸ್ ಆ್ಯಂಡ್ ಇಂಗ್ಲಿಷ್ ಗ್ರಾಮರ್ ವಿಡಿಯೋಸ್. ಬಟ್ ನಾನು ಸೋ ಮೆನಿ ಟೈಮ್ಸ್ ಕನ್ನಡ ಗ್ರಾಮರ್ನ 4 ವಿಡಿಯೋಸ್ ಸೆಂಡ್ ಮಾಡಿದೆ, ನವೋದಯ ಕ್ಲಾಸ್ಗೆ ಒಂದು 2-3 ವಿಡಿಯೋಸ್ ಮಾಡಿದ್ದೆ. 10th ಮ್ಯಾಥ್ಸನ್ನು ಈಗಾಗಲೇ ಬಿಟ್ಟಿದ್ದೆ. 8th 9th ಮ್ಯಾಥ್ಸನ್ನು ಸಿಲೆಬಸ್ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ರೆಗ್ಯುಲರ್ ಆಗಿ ಸ್ಟಾರ್ಟ್ ಮಾಡ್ತಾ ಅಂತ ಹೇಳಿನಿ. ಬಟ್ ಇಂಗ್ಲಿಷ್ ಗ್ರಾಮರ್ ವಿಡಿಯೋಸ್ನ ಸಮ್ಮರಲ್ಲಿ ಒಂದು 10 ವಿಡಿಯೋಸ್ ಕಂಪ್ಲೀಟ್ ಮಾಡೋ ಅನ್ನೋ ಉದ್ದೇಶ ಇತ್ತು. ಅದು ಡಿಲೇ ಆಗಿತ್ತು. ಯಾಕಪ್ಪ ಅಂತಂದ್ರೆ, ನಾನು ಏನೇ ಬಂದರೂ ಕೂಡ ಸ್ಪೆಷಲ್ ಆಗಿ ಬರ್ಬೇಕು. ಅಂದ್ರೆ ಎಲ್ಲರೂ ಬರೋ ಥರ ಬಂದರೆ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಅದಕ್ಕೋಸ್ಕರ ನಾನು ಸ್ಪೆಷಲ್ ಆಗಿ ಯೂಟ್ಯೂಬ್ನ ಬೇಸಿಕ್ನಿಂದನೇ ಸ್ಟಾರ್ಟ್ ಮಾಡೋದಂತ. ಕನ್ನಡ ಹೆಂಗೆ ವರ್ಣಮಾಲೆಯಿಂದ ಸ್ಟಾರ್ಟ್ ಮಾಡಿದ್ನು, ಇಂಗ್ಲಿಷನ್ನು ಕೂಡ ಅಲ್ಫಾಬೆಟ್ಸ್ನಿಂದನೇ ಸ್ಟಾರ್ಟ್ ಮಾಡ್ಬೇಕನ್ನೋ ಉದ್ದೇಶದಿಂದ ಒಂದು ನೀಟಾಗಿ ಒಂದು ಪಠ್ಯಕ್ರಮವನ್ನು ಬೋಧನೆ ಮಾಡಿ ಒಂದು ಸಿಸ್ಟಮೆಟಿಕ್ ವೇಯದಲ್ಲಿ ಹೋಗ್ಬೇಕನ್ನೋ ಉದ್ದೇಶದಿಂದ ಈ ವಿಡಿಯೋ ಬರಕ ಬಹಳಷ್ಟು ಲೇಟ್ ಆಯ್ತು. ಇಂಗ್ಲಿಷ್ ಗ್ರಾಮರ್ನ 5 ಡೇಸ್ಗಾಗಲಿ 3 ಡೇಸ್ಗಾಗಲಿ ಬಿಡುವಂತ ಪ್ರಯತ್ನ ಮಾಡಿದ್ನು. ಮತ್ತೆ ಈಗ ಇಂಗ್ಲಿಷ್ ಗ್ರಾಮರ್ನಲ್ಲಿ ನೀಟಾಗಿ ಫಸ್ಟ್ಗೆ ಒಂದು ಪಠ್ಯಕ್ರಮ ಬೋಧೋದು ನನ್ನ ಋಣ ಆಯ್ತು. ಅಂದ್ರೆ ನಾ ಏನು ಹೇಳಬೇಕು ಅನ್ನೋದನ್ನ ಮೊದಲೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟು, ಅದಕ್ಕೋಸ್ಕರ ನೀವು ಫಸ್ಟ್ಗೆ ನಾನು ಸಿಲೆಬಸ್ ಹೇಳ್ತೀನಿ. ಅದೇ ರೀತಿ ಇಂಗ್ಲಿಷ್ ಗ್ರಾಮರ್ನ ಯಾವ ತರ ಕರಿಬಹುದು ಅನ್ನೋದನ್ನ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಒಂದು ಡೈಲಾಗ್ ಹೇಳ್ತಾರೆ. ಆ ಡೈಲಾಗ್ ಮೂಲಕ ವಿಡಿಯೋ ಸ್ಟಾರ್ಟ್ ಮಾಡ್ತಾರೆ. ಏನ್ ಹೇಳಿದ್ರಪ್ಪ ಅಂತಂದ್ರೆ, 49 ಅಕ್ಷರ ಕನ್ನಡನೇ ಕಲ್ತುವಂತ 26 ಅಕ್ಷರ ಇರೋ ಇಂಗ್ಲಿಷ್ ಕಲಿಯೋಕ್ಕಾಗಲ್ವಾ ಅಂತೇಳಿ ಒಂದು ಮಾತು ಹೇಳ್ತಾರೆ. ಅಂದ್ರೆ ಅದು ರಾಜ್ಕುಮಾರ್ ಬರಲ್ಲ ಅಂತ ಯಾಕೆ ಟೆನ್ಷನ್ ಆಗ್ತೀರಾ? ಇಲ್ಲಿರೋ ಎಷ್ಟೋ ಜನ ಕನ್ನಡನೇ ಮಾತಾಡಕ್ ಬರಲ್ಲ, ನಿಮ್ಗೆ ಇಂಗ್ಲಿಷ್ ನಾನು ಹೇಳ್ಕೊಡ್ತೀನಿ. ಚೆನ್ನಾಗಿ ಹೇಳಿದೆ. ನಾನು ಇಂಗ್ಲೀಷ ಸುಮ್ಕಿರಪ್ಪ. 52 ಅಕ್ಷರ ಇರೋ ಕನ್ನಡನೇ ಕಲ್ತಿರೋ ನಿಮ್ಗೆ 26 ಅಕ್ಷರ ಇರೋ ಇಂಗ್ಲಿಷ್ ಯಾವ ಲೆಕ್ಕ? ಫಿಲ್ಮ್ ಅಲ್ಲಿ ಒಬ್ಬ ಮನೆಯಲ್ಲಿ ಒಬ್ಬ ಮುದುಕಿನ ಅಂದ್ರೆ ಒಬ್ಬ ಅಜ್ಜಿನ ಇಂಗ್ಲಿಷ್ ಬರಲ್ಲ ಅಂತ ಹೇಳಿ ಹೊರಗೆ ಹಾಕಿರ್ತಾರೆ. ಅಂದ್ರೆ ಸೊಸೈಟಿಲಿ ಇಂಗ್ಲಿಷ್ ಬಹಳ ಮುಖ್ಯ. ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಸೊಸೈಟಿಲಿ ಇಂಗ್ಲಿಷ್ ಬಹಳ ಮುಖ್ಯ. ಆ ಮುಖ್ಯವಾದ ಇಂಗ್ಲಿಷ್ ಅನ್ನ ಕಲಿಯೋಕ್ಕಾಗಲ್ಲ ಅಂತೇಳಿ ಹೊರಗಡೆ ಹಾಕಿರ್ತಾರೆ. ಮನೆ ಪೇರೆಂಟ್ಸ್ ನ ಆಗಿರ್ಬೋದು, ಮತ್ತೆ ಮನೇಲಿ ಇರ್ತಕ್ಕಂಥ ಸೊಸೆ ಮಗ ಏನ್ ಮಾಡಿರ್ತಾರೆ ಅಂದ್ರೆ ಆ ತಾಯಿನ ಹೊರಗೆ ಹಾಕಿರ್ತಾರೆ. ಆ ತಾಯಿಗೆ ಪುನೀತ್ ರಾಜ್ಕುಮಾರ್ ಸಹಾಯ ಮಾಡ್ತಾ 26 ಅಕ್ಷರ ಅಲ್ಲ 49 ಅಕ್ಷರ ಕನ್ನಡನೇ ಕಲ್ತು ಬಂತೆ, 26 ಅಕ್ಷರ ಇಂಗ್ಲಿಷ್ ಕಲಿಯೋಕ್ಕಾಗಲ್ವಾ? ಅದೇ ಉದ್ದೇಶದಿಂದ ನಾವು ಕೂಡ ನಿಮ್ ಜೊತೆನೆ ನಾನು ಕೂಡ ಇಂಗ್ಲಿಷ್ ಕಲಿಯೋಣ ಒಂದು ಉದ್ದೇಶದಿಂದ ಫಸ್ಟ್ಗೆ ನಾನು ಸಿಲೆಬಸ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದಕ್ಕೆ ಫಸ್ಟ್ಗೆ ಪಠ್ಯಕ್ರಮ ನೀಟಾಗಿ ನೋಡ್ಕೊಂಡ್ಬಿಡೋಣ. ಆಮೇಲೆ ಈ ವಿಡಿಯೋದಲ್ಲಿ ನಾನು ವರ್ಣಮಾಲೆಯನ್ನು ಅಂದ್ರೆ ಇಂಗ್ಲಿಷ್ ಆಲ್ಫಾಬೆಟ್ಸ್ ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾನ. ಮತ್ತೆ ಇಂಗ್ಲಿಷ್ ಆಲ್ಫಾಬೆಟ್ಸ್ ನಲ್ಲಿ ಫೋನೋಮೆನ್ಸ್ ಅಂತ ಬರ್ತಾವ. ಆಂಗ್ಲ ಪ್ರೊನೌನ್ಸಿಯೇಷನ್ ಯಾವ ತರ ಆಗುತ್ತೆ, ಯಾವ ವರ್ಡ್ ಯಾವ ತರ ಆಗುತ್ತೆ ಅನ್ನೋದನ್ನ ಒಂದು ಸ್ಪೆಷಲ್ ಕಾಂಟ್ಯಾಕ್ಟ್ ಮೇಲೆ ಬಂದಿನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮ್ಗೆ ಇಂಗ್ಲಿಷ್ ಅನ್ನೋದು ಬಹಳ ಈಸಿ ಆಗುತ್ತೆ, ಇಲ್ಲ ಅಂದ್ರೆ ಬಹಳಷ್ಟು ಕಷ್ಟ ಆಗುತ್ತೆ. ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿ ನೋಡಿ ನನ್ನ ಚಾನಲ್ಗೆ ಬೆಂಬಲಿಸಿ ಅಂತ ಹೇಳ್ತಾ ಫಸ್ಟ್ಗೆ ಪಠ್ಯಕ್ರಮವನ್ನು ಬೋಧನೆ ಮಾಡುತ್ತೆ ನೋಡ್ರಿ. ಫಸ್ಟ್ಗೆ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಟೋಟಲ್ ನಾವು ಆಲ್ಫಾಬೆಟ್ಸ್ ಅಂಡ್ ಫೋನೋಮೆನ್ಸ್ ಮೀನ್ಸ್ ಪ್ರೊನೌನ್ಸಿಯೇಷನ್, ಹೌ ಟು ಪ್ರೊನೌನ್ಸ್ ದಿ ಇಂಗ್ಲಿಷ್ ವರ್ಡ್ ಲೆಟರ್ಸ್ ಅಂತ ಹೇಳಿ ಒಂದು ವಿಡಿಯೋ ಕಾಂಟ್ಯಾಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಬರೋದು ವೊಕಾಬ್ಯುಲರಿ. ಅಂದ್ರೆ ನಾವು ಅಕ್ಷರಗಳನ್ನ ಕಲ್ತ ಮೇಲೆ ಶಬ್ದಗಳನ್ನ ಕಲಿಬೇಕು, ಹೌದಾ? ಅದಕ್ಕೋಸ್ಕರ ವೊಕಾಬ್ಯುಲರಿ ಅನ್ನೋ ಒಂದು ಸೆಂಟೆನ್ಸ್ ಇಂದ ಸಿನೋನಿಮ್ಸ್, anatomies, prefix and suffix. Some of the special contents is there, syllables and phonemes, homophones, and also many other items in the English grammar, English vocabularies. I will tell the all vocabulary sections in the part wise. ಅಂದ್ರೆ 2-3 parts ಅಲ್ಲಿ ನಾನು vocabulary ಅಷ್ಟನ್ನ ಕೊಡುವಂತ ಪ್ರಯತ್ನ ಮಾಡ್ತೀನಿ. ನನ್ನ ವಿಡಿಯೋನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕೋಬೇಡಿ. ನೆಕ್ಸ್ಟ್ ಸೆಂಟೆನ್ಸ್ ಅಂದ್ರ ಅಕ್ಷರಗಳು, ಶಬ್ದಗಳು, ವರ್ಣಮಾಲೆ ಈ ತರ ಬಂದ್ರೆ ನಾವು ನೀಟಾಗಿ ಇಂಗ್ಲಿಷ್ ಯಾವುದೇ ಒಂದು ಭಾಷೆನ ಈಸಿಯಾಗಿ ಕಲಿಬಹುದು. ಅಕ್ಷರಗಳು, ಶಬ್ದಗಳು ಮತ್ತೆ ವರ್ಣಮಾಲೆ ಅಂದ್ರ ವಾಕ್ಯಗಳು ಈ ತರ ಬರ್ತಾ ನೆಕ್ಸ್ಟ್ ಪಂಚುವೇಷನ್ ಮಾರ್ಕ್ಸ್ ಅಂದ್ರ ಈಗಾಗಲೇ ಲೇಖನ ಚಿಹ್ನೆಗಳನ್ನ ಕನ್ನಡ ಗ್ರಾಮರ್ ಅಲ್ಲಿ ಏನ್ ಮಾಡಿದ್ ನೋಡ್ರಿ, ಅದೇ ತರ ಇಂಗ್ಲಿಷ್ ಗ್ರಾಮರ್ ಕೂಡ
ಪಂಕ್ಚುಯೇಷನ್ ಮಾರ್ಕ್ಸ್ ಅಂತೇಳಿ ಬರ್ತಾವ, ಅಂದ್ರೆ ಲೇಖನ ಚಿಹ್ನೆಗಳಂತ ಬರ್ತಾವ. ನೆಕ್ಸ್ಟ್ ಇಂಗ್ಲಿಷ್ ಗ್ರಾಮರ್ಗೆ ಗ್ರಿಪ್ ಅಂತೇಳಿ ಏನ್ ಕರಿತೀವಲ್ಲ, ಕನ್ನಡದಲ್ಲಿ ಹೇಗೆ ಸಂಧಿಗಳು ಸಮಾಸಗಳಿದ್ರು ನೋಡ್ರಿ, ಇಂಗ್ಲಿಷ್ ಗ್ರಾಮರ್ಗೆ ಗ್ರಿಪ್ ಅಂತೇಳಿ ಏನ್ ಕರೆದ್ರೆ ನಾವು ಪಾರ್ಟ್ಸ್ ಆಫ್ ಸ್ಪೀಚ್, ಪಾರ್ಟ್ಸ್ ಆಫ್ ಇರ್ತಾವ. ನೌನು, ಪ್ರನೌನ್, ವರ್ಬ್, ಅಡ್ಜೆಕ್ಟಿವ್, ಕಂಜೆಕ್ಟಿವ್, ಪ್ರಪೋಸಿಷನ್ ಅಂಡ್ ಇಂಟರ್ಜೆಕ್ಷನ್ ಅಂತೇಳಿ 8 parts of speech are very very important for the English grammar. Please listen it. And next one is articles. ಅಂದ್ರೆ ಆರ್ಟಿಕಲ್ಸ್ ಅಂತೇಳಿ ಒಂದು ಕಾಂಟೆಕ್ಟ್ ಬರುತ್ತೆ, ಎ ಎಂದ ಅಂತೇಳಿ ಒಂದು ಸ್ಪೆಷಲ್ ಕಾಂಟೆಕ್ಟ್ ಬರ್ತಾ ಇಂಗ್ಲಿಷ್ ಗ್ರಾಮರ್ಗೆ ಯಾವುದೇ ತರ ಎಕ್ಸಾಮ್ಗೂ ಕೂಡ. ಅಂದ್ರೆ ನಿಮ್ಗೆ ಯಾವುದೇ ಒಂದು ಎಕ್ಸಾಮ್ ಇತ್ತಂದ್ರೆ ಆರ್ಟಿಕಲ್ಸ್ ಇರ್ಲಾದ ಒಂದು ಎಕ್ಸಾಮ್ ಇರಂಗಿಲ್ಲ. ಅಂದ್ರೆ ಸಂವಿಧಾನದಲ್ಲಿರ್ತಕ್ಕಂಥ ಆರ್ಟಿಕಲ್ಸ್ ಎಷ್ಟು ಇಂಪಾರ್ಟೆಂಟು, ಇಂಗ್ಲಿಷ್ ಗ್ರಾಮರ್ ಆರ್ಟಿಕಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋದು ಟೆನ್ಸಸ್, ಕಾಲಗಳು ಅಂತೇಳಿ ಬರ್ತಾವ. ಅಂದ್ರೆ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ಅಂದ್ರೆ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಇದು ಕೂಡ ಅಂದ್ರೆ ನಾವು ಮಾತಾಡುವಾಗ ಯಾವ ತರ ಮಾತಾಡ್ಬೇಕನ್ನೋದನ್ನ ಟೆನ್ಸಸ್ ತಿಳಿಸ್ಕೊಡುತ್ತೆ. ಅದು ಕೂಡ ವೆರಿ ಇಂಪಾರ್ಟೆಂಟ್. ಕ್ವಶನ್ ಟ್ಯಾಕ್ಸ್, ಇದು ಕೂಡ ವೆರಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ದಿ ಇಂಗ್ಲಿಷ್ ಗ್ರಾಮರ್. ನೆಕ್ಸ್ಟ್ ಫಿಗರ್ ಆಫ್ ಸ್ಪೀಚ್, ಅಂದ್ರೆ ಕನ್ನಡದಲ್ಲಿ ಅಲಂಕಾರಗಳು ಯಾವ ತರ ಇದಾವ ನೋಡ್ರಿ, ಇಂಗ್ಲಿಷ್ ಗ್ರಾಮರ್ ಕೂಡ ಅಲಂಕಾರಗಳು ಅದೇ ತರ ಇದಾವ. ಫಿಗರ್ ಆಫ್ ಸ್ಪೀಚ್. ನೆಕ್ಸ್ಟ್ collocations, that is one the vocabulary sections, writing in the special way. Those are the main important for the English grammar. Next one is sentence transformation. ಅಂದ್ರೆ ಭಾಷೆಯನ್ನು ಯಾವ ರೀತಿ, ಅಂದ್ರೆ ಸೆಂಟೆನ್ಸ್ ಹೇಳುವಾಗ ನಾವು ಒಬ್ರು ಹೇಳಿದ್ದನ್ನು ಇನ್ನೊಬ್ರು ಹೇಳೋದಾಗಿರ್ಬೋದು, ಮತ್ತೆ ಟ್ರಾನ್ಸ್ಫರ್ ಮಾಡಬಹುದು. ಅಂದ್ರೆ ಪಾಸಿಟಿವ್ ಆಗಿದ್ದರೆ ನೆಗೆಟಿವ್ ಆಗಿರ್ಬೋದು, ಯಾವ ತರ ಸೆಂಟೆನ್ಸ್ ನ ಡಿಫ್ರೆಂಟ್ ಆಗಿ ಬರಿಬಹುದು ಅನ್ನೋದನ್ನ ಡಿಫ್ರೆಂಟ್ ಆಗಿ ಟ್ರಾನ್ಸ್ಫರ್ ಮಾಡೋದ್ರಲ್ಲಿ 7 types of sentence transformation ಇಂಗ್ಲಿಷ್ ನಲ್ಲಿ ಬರ್ತಾವ. ಫಸ್ಟ್ ಒನ್ ಡಿಗ್ರೀಸ್ ಆಫ್ ಕಂಪಾರಿಸನ್, ಸೆಕೆಂಡ್ ಒನ್ ಆಕ್ಟಿವ್ ವೈಸ್, ಪಾಸಿವ್ ವೈಸ್, ಥರ್ಡ್ ಒನ್ ಟೈಪ್ಸ್ ಆಫ್ ಸೆಂಟೆನ್ಸ್ ಅಂತ. ಆಲ್ರೆಡಿ ಇಂಗ್ಲಿಷ್ ಅಲ್ಲಿ 7 types ಆಫ್ ಸೆಂಟೆನ್ಸ್ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ, ಅದನ್ನು ಕೂಡ ಸೆಂಟೆನ್ಸ್ ಅಲ್ಲಿ ಸ್ಟಡಿ ಮಾಡೋದ್ರಿಂದ. ನೆಕ್ಸ್ಟ್ ರಿಪೋರ್ಟೆಡ್ ಸ್ಪೀಚ್, ಅಂದ್ರೆ ಯಾವ ತರ ರಿಪೋರ್ಟ್, ಅಂದ್ರೆ ಒಬ್ರು ಹೇಳಿದ್ದನ್ನ ಯಾವ ತರ ರಿಪೋರ್ಟ್ ಆಗಿ ನೀಟಾಗಿ ರಿಪೋರ್ಟೆಡ್ ಸ್ಪೀಚ್ ಅನ್ನು ಕೂಡ ಇಂಗ್ಲಿಷ್ ಗ್ರಾಮರ್ ಕೇಳೋಣ. ನೆಕ್ಸ್ಟ್ ಸಿಂಪಲ್, ಕಾಂಪ್ಲೆಕ್ಸ್ ಅಂಡ್ ಕಾಂಪೌಂಡ್ ಸೆಂಟೆನ್ಸಸ್. ಸಿಂಪಲ್ ಆಗಿ ಯಾವ ತರ ಬರೆಯೋದು, ಕಾಂಪ್ಲೆಕ್ಸ್ ಆಗಿ ಯಾವ ತರ ಬರೆಯೋದು, ಕಾಂಪೌಂಡ್ ಸೆಂಟೆನ್ಸ್ ಅಲ್ಲಿ ಯಾವ ತರ ಬರಿಬಹುದು ಅಂತ ಇಂಗ್ಲಿಷ್ ಗ್ರಾಮರ್ ಅಲ್ಲಿ. ಇವು ಟೋಟಲ್ ಆಗಿ ಸೆಂಟೆನ್ಸ್ ಟ್ರಾನ್ಸ್ಫಾರ್ಮೇಶನ್ 5 types ಇರ್ತವೆ, ಅದನ್ನು ಕೂಡ ಬರ್ದಿ ನಾನು. ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ಐಡಮ್ಸ್ ಅಂಡ್ ಫೇಸ್, ಅಂದ್ರೆ ನುಡಿಗಟ್ಟುಗಳಂತೇಳಿ ಕನ್ನಡದ ಯಾವ ತರ ನುಡಿಗಟ್ಟುಗಳು ಇದಾವೋ ಇಂಗ್ಲಿಷ್ ಅಲ್ಲೂ ಕೂಡ ನುಡಿಗಟ್ಟುಗಳು ಇದಾವೆ, ಅದ್ರ ಬಗ್ಗೆ ಕೂಡ ಸ್ಟಡಿ ಮಾಡೋಣ ಅಂತ ಹೇಳ್ತಾ. ನೆಕ್ಸ್ಟ್ ಸಿಂಟೆಕ್ಸ್ ಆಫ್ ಸೆಂಟೆನ್ಸ್ ಅಂತ ಬರ್ತಾ ಇಂಗ್ಲಿಷ್ ಗ್ರಾಮರ್ ಅಲ್ಲಿ, ಅದನ್ನು ಕೂಡ ಸ್ಪೆಷಲ್ ಟಾಪಿಕ್, ಅದನ್ನು ಕೂಡ ಸ್ಟಡಿ ಮಾಡೋಣ. ನೆಕ್ಸ್ಟ್ ಕ್ಲಾಸಸ್ ಅಂಡ್ ಟೈಪ್ಸ್ ಅಂತೇಳಿ ಕರಿತೇವೆ. ಅಂದ್ರೆ ಒಂದು ಕ್ಲಾಸಸ್ ಸೆಂಟೆನ್ಸ್ ಅಲ್ಲಿ ಒಂದು ಇಂಗ್ಲಿಷ್ ಗ್ರಾಮರ್ ಒಂದು ಸ್ಪೆಷಲ್ ಟಾಪಿಕ್ ಇದೆ, ಅದರಲ್ಲೂ ಕೂಡ ಅದನ್ನು ಕೂಡ ಸ್ಟಡಿ ಮಾಡೋಣ. ನೆಕ್ಸ್ಟ್ ಒನ್ 15 ಒನ್ ಈಸ್ ರೈಟಿಂಗ್ ಫಾರ್ ದಿ 4 marks ಕ್ವಶನ್ಸ್. ಅಂದ್ರೆ 4 marks ಕ್ವಶನ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಆಲ್ಸ್ ಎಕ್ಸಾಮ್ಸ್. ಇನ್ ದಿ ನಾರ್ಮಲ್ ಬೇಸ್ ಕೂಡ ವೆರಿ ಇಂಪಾರ್ಟೆಂಟ್. ಇವೆಲ್ಲ ಎದಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ಒಂದೊಂದ್ಸತಿ ಲೆಟರ್ ರೈಟಿಂಗ್, ಅಂದ್ರೆ ನಮ್ಮ ಫ್ರೆಂಡ್ಸ್ಗೆ ಲೆಟರ್ ಬರೆಯೋಕ್ಕಾಗಿರ್ಬೋದು, ಕೆಲವೊಂದು ರಾಶಿಯಲ್ಲಿ ಲೆಟರ್ ಆಗಿರ್ಬೋದು, ಎಲ್ಲಷ್ಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಕೂಡ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಸ್ಕಿಪ್ ಆಗಲ್ಲ ನಾವು, ಅದಕ್ಕಿಂತ ಲೆಟರ್ ರೈಟಿಂಗ್ ಕೂಡ ಕಲಿಯೋಣ ಅಂತ ಹೇಳುತ್ತೆ. ನೆಕ್ಸ್ಟ್ ಎಸ್ಸೆ ರೈಟಿಂಗ್ ಅಂತೇಳಿ, ಎಸ್ಸೆ ರೈಟಿಂಗ್ ಕೂಡ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಅಪ್ ಟು 5th to 12th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಒನ್ ಪಿಕ್ಚರ್ ರೈಟಿಂಗ್, next one is picture writing. This is also important for the English grammar, English exams. ಅಂದ್ರೆ ನಾವು ಏನಾರ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಬರೆಯಕಿತ್ತು ಅಂದ್ರೆ ಇವಷ್ಟು ಕಲಿಯೋದು ಈಸಿಯಾಗಿ ನಾವು ಪಾಸಿಂಗ್ ಮಾರ್ಕ್ಸ್ ಏನಾದ್ರು ತಗೊಳಂಗಿತ್ತು ಅಂದ್ರೆ ಇದರಲ್ಲಿ ರೈಟಿಂಗ್ ಆಫ್ ದಿ 4 marks, ಪಿಕ್ಚರ್ ರೈಟಿಂಗ್ ಆಗಿರ್ಬೋದು, ಡೆವಲಪಿಂಗ್ ಸ್ಟೋರಿ ಆಗಿರ್ಬೋದು, ಪ್ರೊಫೈಲ್ ರೈಟಿಂಗ್ ಆಗಿರ್ಬೋದು, ಇದರಲ್ಲೇ ನಾವು ಔಟ್ ಆಫ್ ಇದರಲ್ಲಿ ಏನು ಚೆನ್ನಾಗಿ ಕಲ್ತ್ವಪ್ಪ ಅಂತಂದ್ರೆ ಈಸಿಯಾಗಿ ನಾವು ಕನ್ನಡ ಯಾವುದೇ ಇಂಗ್ಲಿಷ್ ಆಗಲಿ 10ನೇ ಕ್ಲಾಸ್ ಆಗಲಿ 12ನೇ ಕ್ಲಾಸ್ ಎಕ್ಸಾಮ್ ಅಲ್ಲಿ ಇಂಗ್ಲಿಷ್ ಪಾಸ್ ಆಗ್ಬೋದು ಅಂತ ಒಳ್ಳೆ ಉದ್ದೇಶದಿಂದ ಈ ಎಲ್ಲ ಪಠ್ಯಕ್ರಮವನ್ನು ನಾನು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂತ ಮಾಡೀನಿ. ಇದು ಟೋಟಲ್ ಆಗಿ ಇಂಗ್ಲಿಷ್ ಗ್ರಾಮರ್ನ ಟೋಟಲ್ ಇಷ್ಟು ಟಾಪಿಕ್ಸ್ ನ ರೆಡಿ ಮಾಡ್ಕೊಂಡಿನಿ. ಇದು ಎಲ್ಲ ಟಾಪಿಕ್ಸ್ ಕೂಡ ನಿಮಗೋಸ್ಕರನೇ ರೆಡಿ ಮಾಡ್ಕೊಂಡಿರೋದು. ನನ್ನ ಚಾನಲ್ನ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಂತ ಹೇಳ್ತಾ, ಈಗ ನಾನು ಇಂಗ್ಲಿಷ್ ಆಲ್ಫಾಬೆಟ್ಸ್ ಬಗ್ಗೆ ನೋಡೋಣ. ಅಂದ್ರೆ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ ಯಾವ್ಯಾವ ಆಲ್ಫಾಬೆಟ್ಸ್ ಅನ್ನ ಸ್ಟಡಿ ಮಾಡಿರ್ತೀನಿ, ಬಟ್ ಅದರಿಂದ ಈ ವಿಡಿಯೋದಲ್ಲಿ ನಾನು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳಿನಂತ ಅನ್ಕೊಂತ ಇದೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇದ್ದೀನಿ. ಕೊನೆವರೆಗೂ ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತಾ, ವಿ ಹ್ಯಾವ್ ಸ್ಟಾರ್ಟ್ ವಿತ್ ದಿ ಇಂಗ್ಲಿಷ್ ಆಲ್ಫಾಬೆಟ್ಸ್. ಓಕೆ, ಇಂಗ್ಲಿಷ್ ಆಲ್ಫಾಬೆಟ್ಸ್ have 26 letters. Okay, that are A, B, C, D, E, F, G, H, I, J, K, L, M, N, O, P, Q, R, S, T, U, V, W, X, Y, Z. A, B ಅಂದ್ರೆ ಇದನ್ನ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ ನಾವು
4 ಟೈಪ್ಸ್ ಆಫ್ ರೈಟಿಂಗ್ ಲೆಟರ್ಸ್ ನೋಡ್ತೀವಿ. ಅಂದ್ರೆ ನೀವು ಬರ್ತಕ್ಕಂಥ ಇಮೇಜ್ ಅಲ್ಲಿ ನೋಡ್ಬೋದು ನೀವು. ನಾನು ಇಲ್ಲಿ ಕ್ಯಾಪಿಟಲ್ ಸ್ಮಾಲ್ ಅಷ್ಟೇ ಬರ್ತೀನಿ, ಬಟ್ ಇಮೇಜ್ ಅಲ್ಲಿ ಮಾತ್ರ ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್ ಅಂಡ್ ಕರ್ಸಿವ್ ಕ್ಯಾಪಿಟಲ್ ಲೆಟರ್ಸ್ ಅಂಡ್ ಕರ್ಸಿವ್ ಸ್ಮಾಲ್ ಲೆಟರ್ಸ್. ಯಾಕಪ್ಪ ಅಂದ್ರೆ ಇಂಗ್ಲಿಷ್ ಅಲ್ಲಿ ಸ್ಪೀಡ್ ಆಗಿ ಬರ್ಕಂತ ಹೋದಾಗ ಏನಾಗುತ್ತಂದ್ರ ನೀಟಾಗಿ ನಮ್ಗೆ ಕಾಣುತ್ತೆ. ಅಂದ್ರೆ ನೀಟಾಗಿ ಕಾಣ್ಬೇಕಂತ ಹೇಳಿ ಅದನ್ನ ಕರ್ಸಿವ್ ರೈಟಿಂಗ್ ಅಂತ ಹೇಳಿ ಕರೀತಾರೆ. ಈ ಕರ್ಸಿವ್ ರೈಟಿಂಗ್ ಒಂದು ಕೋರ್ಸ್ ಆಗಿತ್ತು, ಕೋರ್ಸ್ ಆಗಿ ಮಾರ್ಪಟ್ಟೈತಿ. ಅದನ್ನ ಅಂದ್ರೆ ಡೈಲಿ ಡೇ ಟು ಡೇ ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರೆ ಅಂತ ಹೋದಂಗೆಲ್ಲ ಅದು ಇಂಗ್ಲಿಷ್ ಕರ್ಸಿವ್ ರೈಟಿಂಗ್ ಇಂಪ್ರೂವ್ ಆಗ್ತಾ ಹೋಗುತ್ತಾ. ಇಲ್ಲಿ ನೋಡ್ರಿ 4 ಟೈಪ್ ಸ್ಮಾಲ್ ಲೆಟರ್ ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್, ಕ್ಯಾಪಿಟಲ್ ಕರ್ಸಿವ್ ಲೆಟರ್ಸ್ ಅಂಡ್ ಸ್ಮಾಲ್ ಕರ್ಸಿವ್ ಲೆಟರ್ಸ್. ಈ ತರ ಇಂಗ್ಲಿಷ್ ಅಲ್ಲಿ 4 ಟೈಪ್ಸ್ ಆಫ್ ಲೆಟರ್ನ ಕರ್ಸಿವ್ ಲೆಟರ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡ್ತಾರೆ. ಈಗ ನಾವು ಫೋನೋಮೆನ್ಸ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ದ 44 English phonemes are represented by the 26 letters of the alphabets individual and in combination. ಇದನ್ನ 5 vowels and 19 vowel sounds and 21 constant 25 constant sounds ಆಗಿ ಚೆಕ್ ಮಾಡ್ಬೋದು ಅಂತ ಹೇಳುತ್ತಾ ಇದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದನ್ನ ನೋಡ್ರಿ. ಈಗ ಇವು 5 vowels ಫಸ್ಟ್ ಬಗ್ಗೆ 5 vowels. ಈ ತರ ನಾವು 5 vowels ಅಂದ್ರ ಸ್ವರಗಳು ಎಷ್ಟವಪ್ಪ ಅಂತಂದ್ರ 5 ಸ್ವರಗಳು. ಎಷ್ಟದಾವ ಇಂಗ್ಲಿಷ್ ಗ್ರಾಮರ್ ಅಲ್ಲಿ 5 ಸ್ವರಗಳು ಹಾಗೂ 21 ವ್ಯಂಜನಗಳು ಅದ. ಸರ್ ಇವು ಸ್ವರಗಳು ವ್ಯಂಜನಗಳು ಅಷ್ಟೇನಾ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಆಲ್ಫಾಬೆಟ್? ಅದಲ್ಲದೆ ಕೂಡ ಏನಾರ ಇದೇನಾ ಅಂತಂದ್ರ ಇದೆ. ಇಲ್ಲಿ ನೋಡ್ರಿ AEIOU ಅನ್ನೋದು 5 ಸ್ವರಗಳು. ನೆಕ್ಸ್ಟ್ BCDEFGH KJKLMN PQRST VWXYZ ಇವೆಲ್ಲಷ್ಟು ವ್ಯಂಜನಗಳು. ಸರ್ ಇವಲ್ಲದೆ ಕೂಡ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಏನ್ ಆಲ್ಫಾಬೆಟ್ಸ್ ಇದಾವ ಅಂತಂದ್ರ ಈ 26 ಅಕ್ಷರಗಳಲ್ಲಿ ಏನಿದಾವಲ್ಲ 26 ಅಕ್ಷರಗಳನ್ನ ನಾವು 26 ಅಕ್ಷರಗಳಾಗಿದ್ದು 26 ಲೆಟರ್ಸ್ ಏನದಾವಲ್ಲ ಇದನ್ನ 44 ಸೌಂಡ್ಸ್ ಆಗಿ ನೋಡ್ತೀವಿ. ಏನ್ ನೋಡ್ತೀವಪ್ಪ ಅಂದ್ರೆ 44 ಸೌಂಡ್ಸ್ ಅಂದ್ರೆ 44 ಶಬ್ದಗಳಾಗಿ ನೋಡ್ತೀವಿ ನಾವು ಇಂಗ್ಲಿಷ್ ಗ್ರಾಮರ್. ಅದನ್ನ ನಾವು ಇಂಪಾರ್ಟೆಂಟ್ ಆಗಿ ಕಲಿಯೋದು. ಯಾಕೆ ಸರ್ ನಮ್ಗೆ ಇಂಗ್ಲಿಷ್ ಅಲ್ಲಿ ಒಂದೊಂದು ವರ್ಡನ್ ಯಾವ ತರ ಕಲಿಬಹುದು, ಒಂದೊಂದು ವರ್ಡನ್ ಯಾವ ತರ ಕಲಿಯೋದು ಅನ್ನೋದು ಮೋಸ್ಟ್ ಆಫ್ ದಿ ಸ್ಕೂಲ್ಗಳಲ್ಲಿ ಶಾಲೆಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ತರ 44 ಸೌಂಡ್ಸ್ ನ ಹೇಳೇ ಕೊಡಲ್ಲ. ಅಲ್ಲಿ ನಮ್ಗೆ ಪ್ರೊನೌನ್ಸಿಯೇಷನ್ ಆಗಿರ್ಬೋದು, ವರ್ಡ್ ಅಂಡ್ ಡಿಸ್ಟ್ರಿಬ್ಯೂಷನ್ ಮಾಡಬಹುದು ಆಗಿರ್ಬೋದು, ಕೆಲವೊಂದ್ ತರ ಪ್ರಾಬ್ಲಮ್ಸ್ ಆಗಿರ್ಬೋದು. ಆದ್ರೂ ಕೂಡ ಮೆಚೂರ್ ಆಗ್ತಾ ಏನಪ್ಪ ಅಂತಂದ್ರೆ ಡೈಲಿ ವೊಕಾಬ್ಯುಲರಿ ಇಂಪ್ರೂವ್ ಮಾಡ್ಕೊಂತ ನಮ್ಗೆ ಈ ಸೌಂಡ್ಸ್ ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಇಲ್ಲಿ ಅಲ್ಫಾಬೆಟ್ಸ್ ಕಲ್ಸೋವಾಗ ಈ 44 ಸೌಂಡ್ಸ್ ಬಗ್ಗೆ ಕಲಿಯೋದು ವೆರಿ 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 ಇಂಪಾರ್ಟೆಂಟ್. ಆ 44 ಸೌಂಡ್ಸ್ ಯಾವು ಅನ್ನೋದನ್ನ ಈಗ ಸ್ಟಡಿ ಮಾಡೋಣ. ನೀವು ಬರ್ತಕ್ಕಂಥ ಇಮೇಜ್ ಗಳಲ್ಲಿ ನೋಡ್ಬೋದು. ನಾವು 5 ಓವೆಲ್ಸ್ ನ ಇವೇನ್ 5 ಓವೆಲ್ಸ್ ಏನಿದಾವಲ್ಲ 5 ಓವೆಲ್ಸ್ ನ ನಾವು ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಪ್ಪ ಅಂತಂದ್ರೆ 19 ಓವೆಲ್ ಸೌಂಡ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ಎಷ್ಟು 19 ಓವೆಲ್ ಸೌಂಡ್ಸ್, 19 ಓವೆಲ್ ಸೌಂಡ್ಸ್ ಅಂದ್ರ 19 ಮಾಡೋಣ. ಅದನ್ನ 4 ಟೈಪ್ಸ್ ಆಗಿ 19 ಓವೆಲ್ ಸೌಂಡ್ಸ್ ಅನ್ನ ನೀವು ಬರ್ತಕ್ಕಂಥ ಇಮೇಜ್ ಅಲ್ಲಿ ನೋಡ್ತೀವಿ. ನಾವು 6 ಶಾರ್ಟ್ ಓವೆಲ್ ಸೌಂಡ್ಸ್, 6 ಲಾಂಗ್ ಓವೆಲ್ ಸೌಂಡ್ಸ್ ಅಂಡ್ 5 ಆರ್ ಕಂಟ್ರೋಲ್ಡ್ ಸೌಂಡ್ಸ್ ಅಂಡ್ 2 ಡೈಫ್ರಾಗ್ಮೆಂಟ್ ಸೌಂಡ್ಸ್ ಅಂದ್ರೆ 26 ಲೆಟರ್ಸ್ ಅನ್ನ ಈ ತರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಬರ್ತಕ್ಕಂಥ ಇಮೇಜ್ ಅಲ್ಲಿ ನೀವು ನೀಟಾಗಿ ನೋಡ್ಬೋದು. ನೆಕ್ಸ್ಟ್ ಕಾನ್ಸ್ಟೆಂಟ್ 21 ಕಾನ್ಸ್ಟೆಂಟ್ ಅನ್ನ ನಾವು 21 ಕಾನ್ಸ್ಟೆಂಟ್ 25 ಕಾನ್ಸ್ಟೆಂಟ್ ಸೌಂಡ್ಸ್ ಆಗಿ ಅಂದ್ರೆ 25 ವ್ಯಂಜನಗಳ ಶಬ್ದಗಳಾಗಿ ವ್ಯಂಜನಾಕ್ಷರಗಳ ಉಚ್ಚಾರವಾಗಿ ನೋಡ್ತೀವಿ ನಾವು, ಪ್ರೊನೌನ್ಸಿಯೇಷನ್ ಆಗಿ ನೋಡ್ತೀವಿ ನಾವು. ಅಂದ್ರೆ 21 ಓವೆಲ್ ಸೌಂಡ್ಸ್ ಆರ್ 21 ಓವೆಲ್ ಪ್ರೊನೌನ್ಸಿಯೇಷನ್ ನೋಡ್ತೀವಿ. ಅಂದ್ರೆ 25 ಸ್ವರಗಳಲ್ಲಿ 19 ಓವಲ್ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ನಾವು. ಅಂದ್ರೆ ಸ್ವರಗಳ ಪ್ರೊನೌನ್ಸಿಯೇಷನ್ ಆಗುತ್ತೆ. ಅಂದ್ರೆ ಈ 13 ಸೌಂಡ್ಗಳನ್ನ ಯಾವ ತರ ನೋಡ್ತೀವಿ ಇಲ್ಲಿ 13 ಸ್ವರಾಕ್ಷರಗಳ ಸ್ವರ ತರ ಉಚ್ಚಾರ ಮಾಡೋದಾಗಿರ್ಬೋದು. ನೆಕ್ಸ್ಟ್ 21 ವ್ಯಂಜನಾಕ್ಷರಗಳನ್ನ 21 ವ್ಯಂಜನವಾಗಿ ಉಚ್ಚಾರ ಮಾಡೋದಾಗಿರ್ಬೋದು. ಅದ್ರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ನನ್ನ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡ್ತಾ ಇರಂತ ಹೇಳ್ತಾ ಫಸ್ಟ್ಗೆ ಬರ್ತಕ್ಕಂಥ ಇಮೇಜ್ ಅಲ್ಲಿ ನೋಡ್ತೀನಿ ನಾವು ಶಾರ್ಟ್ ಓವೆಲ್ ಸೌಂಡ್. ಏನ್ ಸರ್ ಶಾರ್ಟ್ ಓವೆಲ್ ಸೌಂಡ್ ಅಂದ್ರ ಚಿಕ್ಕದಾಗಿರ್ತಾವ. ಅಂದ್ರೆ ನಾವೆಲ್ಲಿ ಕನ್ನಡದಲ್ಲಿ ಅನುಸ್ವರ ಅಂತ ಅಲ್ಲ, ಕನ್ನಡದಲ್ಲಿ ಋಸ್ವಸ್ವರ ಅಂತ ಕರಿತೀವಲ್ಲ, ಇದೇ ತರ ಶಾರ್ಟ್ ಓವೆಲ್ ಸೌಂಡ್ ಅಂದ್ರೆ ಸಣ್ಣದಾಗಿ ಉಚ್ಚಾರ ಮಾಡತಕ್ಕಂಥ ಅಕ್ಷರಗಳು ಯಾವಪ್ಪ ಅಂತಂದ್ರ ಇದನ್ನೇ ನೋಡ್ತೀವಿ ನಾವು. ಬರ್ತಕ್ಕಂಥ ಇಮೇಜ್ ಅಲ್ಲಿ ನೋಡ್ತಾ ಇದ್ರೆ ನೀವು ಎ ಅಂದ್ರೆ ಇದನ್ನ ಎ ಅಂತ ಕರಿತೀವಲ್ಲ, ಇದು ಪ್ರೊನೌನ್ಸಿಯೇಷನ್ ಯಾವ ತರ ಆಗ್ತಂದ್ರೆ ಆಪಲ್. ಇಲ್ಲಿ ಏನ್ ಪ್ರೊನೌನ್ಸಿಯೇಷನ್ ಆಗುತ್ತೆ? ಎ ಪ್ರೊನೌನ್ಸಿಯೇಷನ್ ಆಪಲ್
ಅಂದ್ರೆ ಎ ಪ್ರೊನೌನ್ಸಿಯೇಷನ್ ಆಯ್ತು ಹೌದಾ. ನೆಕ್ಸ್ಟ್ ಇ ಈ ಏನು ಎಗ್ ಅಂದ್ರೆ ಏನಿರುತ್ತೆ ಅದೇ ತರ ಪ್ರೊನೌನ್ಸಿಯೇಷನ್ ಆಯ್ತು ಅಂದ್ರೆ ಶಾರ್ಟ್ ವರ್ಸ್ ಅಂತಾನೆ ಇ ಅಂದ್ರೆ ಈನೆ ಎಗ್ ಎ ತರನೇ ಪ್ರೊನೌನ್ಸಿಯೇಷನ್. ಇದು ಕೂಡ ಎ ತರನೇ ಪ್ರೊನೌನ್ಸಿಯೇಷನ್ ಅಂದ್ರೆ ಎ ಅನ್ನೋದು ಕೂಡ ಎ ತರನೇ ಪ್ರೊನೌನ್ಸಿಯೇಷನ್. ಇ ಅನ್ನೋದು ಕೂಡ ಎ ತರ ಪ್ರೊನೌನ್ಸಿಯೇಷನ್ ಆಯ್ತು. ಇದನ್ನ ಹೇಳ್ಕೊಡಲ್ಲ, ಇದು ಓವೆಲ್ ಪ್ರೊನೌನ್ಸಿಯೇಷನ್. ಇದು ಅಂದ್ರೆ ಸ್ವರಗಳನ್ನ ಯಾವ ತರ ಉಚ್ಚಾರ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ನಾವು. ನೆಕ್ಸ್ಟ್ ಐ ಐ ಅನ್ನೋದು ಇಂಕ್. ಇಲ್ಲಿ ನೋಡ್ರಿ ಐ ಅನ್ನೋದು ಈ ತರ ಪ್ರೊನೌನ್ಸಿಯೇಷನ್ ಆಗ್ತೈತಿ. ಇ ಅನ್ನೋದು ಕೂಡ ಎ ತರ ಪ್ರೊನೌನ್ಸಿಯೇಷನ್ ಆಗ್ತದೆ. ಐ ಅನ್ನೋದು ಈ ತರ ಇಂಕ್ ಅಂದ್ರೆ ಈ ತರ ಪ್ರೊನೌನ್ಸಿಯೇಷನ್ ಆಗ್ತೈತಿ. ಸ್ಮಾಲ್ ಇ ತರ ಪ್ರೊನೌನ್ಸಿಯೇಷನ್. ನೆಕ್ಸ್ಟ್ ಓ ಆರೆಂಜ್ ಅಂತ ಹೇಳ್ತೀವಿ, ಆ ತರ ಪ್ರೊನೌನ್ಸಿಯೇಷನ್ ಆಗ್ತೈತಿ ಅಂದ್ರೆ ಆರೆಂಜ್ ಅಂದ್ರೆ ಆ ತರ. ಇವು ಅಂದ್ರೆ ಇವು ಶಾರ್ಟ್ ಓವೆಲ್ ಸೌಂಡ್ಸ್ ಅಂದ್ರೆ ಸಣ್ಣ ವ್ಯಂಜನಾಕ್ಷರಗಳನ್ನ ಹೃಸ್ವ ಸ್ವರ ಅಂತ ಕರಿತೀವಲ್ಲ ಆ ತರ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಶಾರ್ಟ್ ಓವೆಲ್ ಸೌಂಡ್ಸ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಯು ಆಗಿರ್ಬೋದು, ಯು ಆಗಿದ್ರೆ ಇಲ್ಲಿ ನೋಡ್ರಿ ಮಗ್ ಮ ತರ ಆ ತರ ಪ್ರೊನೌನ್ಸಿಯೇಷನ್ ಆಗ್ತದೆ. ನೆಕ್ಸ್ಟ್ ಆಗಿರ್ಬೋದು ಮ ತರ ಆ ತರನೇ ಪ್ರೊನೌನ್ಸಿಯೇಷನ್ ಆಗ್ತದೆ. ಯಾವ್ದಕ್ಕೆ ಈ ತರ ಇದನ್ನ ಹಲವಾರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಹೇಳ್ಕೊಡಲ್ಲ ಇದು ಪ್ರೊನೌನ್ಸಿಯೇಷನ್. ಇದನ್ನ ಕಲಿಯೋದು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋದು ಲಾಂಗ್ ಓವೆಲ್ ಸೌಂಡ್ ಅಂದ್ರ ಸ್ವಲ್ಪ ದೊಡ್ಡದಾಗಿ ಅಂದ್ರೆ ದೀರ್ಘ ಸ್ವರ ಅಂತ ಕರಿತೀವಲ್ಲ ಆ ತರ ಲಾಂಗ್ ಓವೆಲ್ ಸೌಂಡ್ಸ್ ಅನ್ನ ನಾವು ಕನ್ನಡ ಗ್ರಾಮರ್ ಇಲ್ಲಿ ಫಸ್ಟ್ ಗೆ ಲಾಂಗ್ ಓವೆಲ್ ಸೌಂಡ್ಸ್ ಅಂತಾರೆ, ದೀರ್ಘ ಸ್ವರಗಳಂತ ಕರಿತೀವಲ್ಲ ಆ ತರ ಲಾಂಗ್ ಓವೆಲ್ ಸೌಂಡ್ಸ್ ನ ಚೆಕ್ ಮಾಡ್ತೀವಿ ನಾವು. ಅದ್ರಲ್ಲಿ ಫಸ್ಟ್ ಎ ಅನ್ನೋದನ್ನ ನೋಡ್ರಿ. ಎ ಅನ್ನೋದು ಯಾವ ತರ ಪ್ರೊನೌನ್ಸಿಯೇಷನ್ ಅಂದ್ರೆ ಬೇಬಿ ಬೇ ಅಂದ್ರೆ ಎ ದೊಡ್ಡ ಎ ತರ ಪ್ರೊನೌನ್ಸಿಯೇಷನ್ ಆಯ್ತದ ಹೌದಾ. ನೆಕ್ಸ್ಟ್ ಇ ಅನ್ನೋದು ಯಾವ ತರ ಪ್ರೊನೌನ್ಸಿಯೇಷನ್ ಆಯ್ತಪ್ಪ ಅಂತಂದ್ರ ಮೀಟ್ ಅಂದ್ರೆ ಮೀ ಈ ದೊಡ್ಡಿ ಅಂದ್ರ ದೀರ್ಘ ಸ್ವರಕ್ಷಣ ಈ ತರ ಪ್ರೊನೌನ್ಸಿಯೇಷನ್ ಆಯ್ತು. ನೆಕ್ಸ್ಟ್ ಪಿ ಪೈ ಅಂದ್ರೆ ಐ ತರ ಪ್ರೊನೌನ್ಸಿಯೇಷನ್ ಆಯ್ತು. ನೆಕ್ಸ್ಟ್ ಓ ಅನ್ನೋದು ಯಾವ ತರ ಪ್ರೊನೌನ್ಸಿಯೇಷನ್ ಆಯ್ತು ನೋಡ್ರಿ. ಗೋ ಅಂದ್ರೆ ಓ ಗೋ ದೊಡ್ಡ ತರ ಅಂದ್ರೆ ದೊಡ್ಡ ಓ ತರ ಪ್ರೊನೌನ್ಸಿಯೇಷನ್ ಆಯ್ತು. ನೆಕ್ಸ್ಟ್ ಯು ಅನ್ನೋದು ಏನಾಗ್ತದೆ ಫ್ಯೂ, ಇದು ಕೂಡ ಐ ತರನೇ ಫ್ಯೂ ಐ ಯು ಈ ಅಂದ್ರೆ ಈವ್ ತರ ಐ ತರನೇ ಇದು ಒಂಥರ ಪ್ರೊನೌನ್ಸಿಯೇಷನ್ ಆಯ್ತು. ನೆಕ್ಸ್ಟ್ ಮೂನ್ ಅಂತಾರೆ, ಮೂನ್ ಅಂತೇಳಿ ಊ ಮೂ ಅಂತೇಳಿ ಕರಿತೀವಲ್ಲ ಊ ತರ ಪ್ರೊನೌನ್ಸಿಯೇಷನ್ ಆಯ್ತು. ಈ ತರ ಡಿಫ್ರೆಂಟ್ ಆಗಿ 6 ಲಾಂಗ್ ಓವೆಲ್ ಸೌಂಡ್ಸ್ ಅನ್ನ ಚೆಕ್ ಮಾಡಿದ್ವಿ ನಾವು. ಇದಾದ್ಮೇಲೆ 5 ಡೈ ಗ್ರಾಫ್ ಸೌಂಡ್ ಅಂತ ಕರಿತೀವಿ ಅಂದ್ರೆ 2 ಅಕ್ಷರನ ಬೆಳೆಸಿ ಅವು ಕೂಡ ಸ್ವರಾಕ್ಷರಗಳನ್ನ ತರ ಸೌಂಡ್ ಮಾಡ್ತಾವೆ. ಡೈಫೋನ್ಸ್ ಅಲ್ಲಿ 2 ಟೈಪ್ ಬರ್ತಾವೆ. ಡೈಫೋನ್ಸ್ ಅಲ್ಲಿ ಕೂಡ 2 ಟೈಪ್ ಬರ್ತಾವೆ. ಅದರಲ್ಲಿ ಒಂದು ಆರ್ ಕಂಟ್ರೋಲ್ ಸೌಂಡ್ಸ್ ಒಂದು ಡೈಪಾಂಗ್ ಸೌಂಡ್ಸ್ ಅಂತ ಬರುತ್ತಾ. ಫಸ್ಟ್ ಗೆ ಆರ್ ಕಂಟ್ರೋಲ್ ಬಗ್ಗೆ ಸ್ಟಡಿ ಮಾಡಿ. ಇಲ್ಲಿ ಆರ್ ಪ್ರತ್ಯಯ ಸ್ವರದ ಮುಂದೆ ಅರ್ರನ ಪ್ರತ್ಯಯ ಉಚ್ಚಾರವಾಗಿ ಬರುತ್ತೆ. ಇದು ಕೂಡ ಒಂದು ಸ್ವರಾಕ್ಷರದ ಒಂದು ವಿಧ ಅಂತ ಹೇಳುತ್ತಾ. ಇದು ಕೂಡ ಒಂದು ಸ್ವರಾಕ್ಷರದ ಒಂದು ವಿಧ ಅಂತ ಹೇಳ್ತಾ. ಫಸ್ಟ್ ಗೆ ನೋಡ್ರಿ ಎ ಆರ್ ಅಂತೇಳಿ. ಎ ಆರ್ ಅನ್ನೋದು ಯಾವ ತರ ಪ್ರೊನೌನ್ಸಿಯೇಷನ್ ಅಂತಂದ್ರೆ ಕಾರ್ ಅಂದ್ರ ಅರ್ ಅನ್ನೋ ಪ್ರತ್ಯಯ ಬಂದೈತೆ. ನೆಕ್ಸ್ಟ್ ಇದಾದ್ಮೇಲೆ ಓ ಆರ್ ನೋಡ್ರಿ, ಇದು ಕೂಡ ಕಾರ್ ಬ್ಲರ್ ಅಂದ್ರೆ ಇದು ಕೂಡ ಅರ್ ತರನೇ ಒಂದ್ಸಲ ಪ್ರತ್ಯಯ ಆಗುತ್ತೆ. ನೆಕ್ಸ್ಟ್ ಆಗಿದ್ದು ಯು ಆರ್ ಅಂತೇಳಿ ಬ್ಲರ್ ಅಂತೇಳಿ ಪ್ರೊನೌನ್ಸಿಯೇಷನ್ ಮಾಡ್ಬೋದಾಗಿರ್ಬೋದು. ನೆಕ್ಸ್ಟ್ ಓ ಆರ್ ಕಾರ್ನ್, ಇದು ಕೂಡ ಅರ್ ತರನೇ ಪ್ರತ್ಯಯ ಆಗುತ್ತೆ. ಅಂದ್ರೆ ಇದನ್ನ ಆರ್ ಕಂಟ್ರೋಲ್ ಸೌಂಡ್ಸ್ ಅಂತಾನೆ ಕರಿತೀವಿ ನಾವು. ಕಾರ್ನ್ ಆಗಿರ್ಬೋದು ಇದನ್ನ ಕೂಡ ಆರ್ ಕಂಟ್ರೋಲ್ ಸೌಂಡ್ಸ್ ಅಂತಾನೆ ಕರಿತೀವಿ. ನೆಕ್ಸ್ಟ್ ಆಗಿರ್ಬೋದು ಏರ್ ಅಂದ್ರೆ ಏರ್ ಅಂತೇಳಿ ಏರ್ ಅಂದ್ರೆ ಏರ್ ತರ ಪ್ರೊನೌನ್ಸಿಯೇಷನ್ ಆಗ್ತೈತೆ. ಅಂದ್ರೆ ಇಲ್ಲಿ ಕೂಡ ಆರ್ ಅನ್ನೋ ಪ್ರತ್ಯಯ ಬರಕರಿತೀವಿ. ಇದು ಕೂಡ ಆರ್ ಕಂಟ್ರೋಲ್ ಸೌಂಡ್ಸ್ ಅಂತಾನೆ ಕರಿತೀವಿ ನಾವು. ಇದಾದ್ಮೇಲೆ ಇಯರ್ ಅಂತ ಬರುತ್ತೆ, ಇ ಆರ್ ಅಂತ ಬರುತ್ತೆ. ಅದು ಕೂಡ ಯಾವ ತರ ಪ್ರೊನೌನ್ಸಿಯೇಷನ್ ಆಗ್ತಾರೆ ಅರ್ ತರನೇ ಆಗುತ್ತೆ. ಯಾವ ತರ ಪ್ರೊನೌನ್ಸಿಯೇಷನ್ ಆಗ್ತಪ್ಪ ಅಂತಂದ್ರ ಇಯರ್ ಅಂತೇಳಿ ಕಿವಿ, ಇದು ಕೂಡ ಇ ಆರ್ ತರನೇ ಅರ್ ತರನೇ ಪ್ರೊನೌನ್ಸಿಯೇಷನ್ ಆಗ್ತಾ ಇರುತ್ತೆ. ಈ ತರ ಕೆಲವೊಂದು ಪದಗಳನ್ನು ನಾವು ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಆರ್ ಕಂಟ್ರೋಲ್ ಸೌಂಡ್ಸ್ ಅಂತೇಳಿ ಓವೆಲ್ಸ್ ಅಲ್ಲಿ ಚೆಕ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು 2 ಡೈಪಾಗನ್ ಸೌಂಡ್ಸ್ ಬರ್ತದೆ. 2 ಡೈಪಾಗನ್ ಸೌಂಡ್ಸ್ ಅಲ್ಲಿ 2 ಅಂತಕ್ಕಿಂತ 4 ಟೈಪ್ಸ್ ಆಗ್ತಾವೆ. ಅಲ್ಲಿ 4 ಟೈಪ್ಸ್ ಅಲ್ಲಿ ನಮಗೆ ಐ ಅಂತೇಳಿ 2 ಅಕ್ಷರಗಳು ಅಷ್ಟೇ, ಅವು ಅಂತೇಳಿ 2 ಅಕ್ಷರಗಳು. ಅಂದ್ರೆ ನಾವು ಏನು ಸಂಧ್ಯಾಕ್ಷರಗಳು ಅಂತ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಕಲಿತೀವಲ್ಲ, ಇಲ್ಲಿ ಸಂಧ್ಯಾಕ್ಷರಗಳಲ್ಲಿ 2 ಪೈಗಾನ್ ಸೌಂಡ್ಸ್ ಅಂತೇಳಿ ಕಲಿಬಹುದು. ಅದು ಯಾವಪ್ಪ ಅಂತಂದ್ರೆ 2 ಡಿಪಗಾನ್ ಸೌಂಡ್ಸ್ ಅಂದ್ರೆ ಅದು ಅಲ್ಲಿ 4 ಕೂಡ ಅನ್ಬೋದು, 4 ಅನ್ಬೋದು. ಫಸ್ಟ್ನೇದು ಓ ಐ ಅಂತೇಳಿ ಬರುತ್ತಾ, ಮತ್ತೆ ಓ ಐ, ಸೆಕೆಂಡ್ ಓ ವೈ, ಥರ್ಡ್ ಒನ್ ಓ ಯು ಅಂಡ್ ಓ ಡಬ್ಲ್ಯೂ. ಈ ತರ 4 ಸೌಂಡ್ಸ್ ನ ಸಂಧ್ಯಾಕ್ಷರಗಳಲ್ಲಿ ಕನ್ನಡದಲ್ಲಿ ಸಂಧ್ಯಾಕ್ಷರಗಳು ಅಂತ ಬರ್ತಾವೆ, ಆ ತರ ಪ್ರೊನೌನ್ಸಿಯೇಷನ್ ಮಾಡುತ್ತೆ. ಫಸ್ಟ್ನೇದಾಗಿರ್ಬೋದು ಕ್ವೈನ್ ಅಂದ್ರೆ ಐ ಕ್ವೈನ್ ಅಂತೇಳಿ ಕರಿಬಹುದು. ನೆಕ್ಸ್ಟ್ ಒನ್ ವಾಯ್ ಅಂದ್ರೆ ಅದು ಅಲ್ಲಿ ಕೂಡ ಐ ಅನ್ನೋ ಪ್ರತ್ಯಯನೇ ಬಂತು. ನೆಕ್ಸ್ಟ್ ಇದಾದ್ಮೇಲೆ ಔಟ್ ಅಂದ್ರೆ ಔ ತರ, ಇದು ಕೂಡ ಒಂದು ಸಂಧ್ಯಾಕ್ಷರ. ನೆಕ್ಸ್ಟ್ ಇದಾಗಿರ್ಬೋದು
ಡೌನ್, ಡೌ ಅಂದ್ರ ಅವು ಅನ್ನಂತಾನೆ ಬಂತದ. ಅಂದ್ರ ಇಲ್ಲಿ ಅವ್ವನ ಪ್ರತ್ಯಯ ಬರ್ತಾ ಇದೆ ಅಂತಂದ್ರೆ ಇದನ್ನು ಕೂಡ ಟು ಡಿಪಗಾನ್ ಸೌಂಡ್ಸ್ ಅಂತೇಳಿ, ಡಿಪಗಾನ್ಸ್ ಓವೆಲ್ ಸೌಂಡ್ಸ್ ಅಂತೇಳಿ ಕರಿತೀವಿ ಇಂಗ್ಲಿಷ್ ಗ್ರಾಮರ್ ಅಲ್ಲಿ. ಇದನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಈಗ ಕಾನ್ಸ್ಟೆಂಟ್ ಸೌಂಡ್ಸ್ ಬಗ್ಗೆ ಸ್ಟಡಿ ಮಾಡೋಣ. We have studied in English alphabets. 21 constants are 25 constant pronunciation. 21 constant pronunciation ಅಂದ್ರೆ ಇಂಗ್ಲಿಷ್ ವರ್ಣಮಾಲೆಗಳಲ್ಲಿ ನಾವು ಇಂಗ್ಲಿಷ್ ಅಕ್ಷರಗಳಲ್ಲಿ 21 ವ್ಯಂಜನಾಕ್ಷರಗಳನ್ನ 25 ವ್ಯಂಜನ ಉಚ್ಚಾರಣ ಅಕ್ಷರಗಳಂತೆ ಕರಿತೀವಿ. ಅದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಅದರಲ್ಲಿ ಕೂಡ ಎರಡು ಗುಂಪು ಮಾಡ್ತೀವಿ ನಾವು. 18 ವ್ಯಂಜನಾಕ್ಷರಗಳನ್ನು ಸೌಂಡ್ಸ್ ಮತ್ತೆ 7 ಡೈಗ್ರಾಫ್ ಸೌಂಡ್ಸ್ ಅಂತಂದ್ರೆ ಎರಡು ಅಕ್ಷರಗಳನ್ನು ಬೆಳೆಸ್ಕೊಂಡು ಒಂದು ಸೌಂಡ್ ಅನ್ನ ಬರ್ತಿರೋದು. ಟೋಟಲ್ ಆಗಿ ವ್ಯಂಜನ ತರನೇ ಸೌಂಡ್ ಮಾಡ್ತಾವ. ಅಂದ್ರೆ ಕನ್ನಡದಲ್ಲಿ ಯಾವ ತರ ವ್ಯಂಜನಗಳನ್ನು ನೋಡಿ, ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ಇಲ್ಲಿ ಕೂಡ ಗ್ರೂಪ್ ನ ನೋಡ್ತೀವಿ ನಾವು. ಇದು ಬಹಳಷ್ಟು ಸ್ಕೂಲ್ಗಳಲ್ಲಿ ಹೇಳಲ್ಲ, ನಾನು ಅದನ್ನ ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ 21 ಕಾನ್ಸ್ಟೆಂಟ್ಸ್ ಆರ್ pronounced with the 25 constant pronunciation. Okay, we have studied in the first. We have to study that in the image we shows 18 constant pronunciation or 18 constant sounds. First one B. Okay, B, bat. ಇದು ಏನಂತ ಇರುತ್ತೆ, ಬ ತರ ಪ್ರೊನೌನ್ಸಿಯೇಷನ್ ಆಯ್ತು, ಬ್ಯಾಟ್. ಓಕೆ. ಸೆಕೆಂಡ್ ಒನ್ ಡಿ, ಡಾಗ್, ಡ ತರನೇ ಪ್ರೊನೌನ್ಸಿಯೇಷನ್ ಆಯ್ತು. ಓಕೆ. ನೆಕ್ಸ್ಟ್ ಎಫ್, ಫಿಶ್, ಫೋಟೋ, ಫಿಶ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಎಫ್ ತರನೇ ಪ್ರೊನೌನ್ಸಿಯೇಷನ್ ಆಯ್ತು. ನೆಕ್ಸ್ಟ್ ಜಿ, ಎಗ್, ಗ ತರ ಪ್ರೊನೌನ್ಸಿಯೇಷನ್ ಆಯ್ತು. ಜಿ ಅನ್ನೋದು ಗ ತರ ಪ್ರೊನೌನ್ಸಿಯೇಷನ್ ಆಯ್ತು. ನೆಕ್ಸ್ಟ್ ಎಚ್, ಹ್ಯಾಟ್, ಹೂ ಅಂದ್ರೆ ಹ ತರ ಪ್ರೊನೌನ್ಸಿಯೇಷನ್ ಆಯ್ತು. ನೆಕ್ಸ್ಟ್ ಆಗಿರ್ಬೋದು ಎಚ್. ನೆಕ್ಸ್ಟ್ ಜೆ, ಜ್ಯೂಸ್ ಆಗಿರ್ಬೋದು, ಜಿರಾಫೆ ಆಗಿರ್ಬೋದು, ಜ ತರ ಪ್ರೊನೌನ್ಸಿಯೇಷನ್ ಆಯ್ತು. ಇದು ಯಾವ ತರ ಪ್ರೊನೌನ್ಸಿಯೇಷನ್ ಆಯ್ತು, ಜ ತರ ಪ್ರೊನೌನ್ಸಿಯೇಷನ್ ಆಯ್ತು. ನೆಕ್ಸ್ಟ್ ಕೆ, ಕೈಟ್. ನೆಕ್ಸ್ಟ್ ಕೈಟ್ ಆಗಿರ್ಬೋದು, ಇದು ಯಾವ ತರ ಪ್ರೊನೌನ್ಸಿಯೇಷನ್ ಆಯ್ತು, ಕ ತರ. ಸ್ಕೂಲ್ ಆಗಿರ್ಬೋದು, ಕ ತರ ಪ್ರೊನೌನ್ಸಿಯೇಷನ್ ಆಯ್ತು. ನೆಕ್ಸ್ಟ್ ಇದಾದ್ಮೇಲೆ ಎಲ್, ಲಯನ್ ಅಂಡ್ ಬೆಲ್ ಅಂದ್ರೆ ಎಲ್ ಅನ್ನೋದು ಲ ತರ ಪ್ರೊನೌನ್ಸಿಯೇಷನ್ ಲ ಹೌದಿಲ್ಲ. ನೆಕ್ಸ್ಟ್ ಎಂ, ಮ್ಯಾನ್, ಹ್ಯಾಮರ್ ಅಂದ್ರೆ ಎಂ ಮ ತರ ಪ್ರೊನೌನ್ಸಿಯೇಷನ್ ಆಯ್ತು. ಇದು ಕೂಡ ವ್ಯಂಜನಾಕ್ಷರ ತರನೇ ಪ್ರೊನೌನ್ಸಿಯೇಷನ್ ಆಗ್ತಾ ಇದೆ. ನೆಕ್ಸ್ಟ್ ಒನ್ ಎನ್, ನೆಸ್ಟ್, ನೌ. ನೆಸ್ಟ್, ನೌ ಅಂದ್ರೆ ನ ತರ ಪ್ರೊನೌನ್ಸಿಯೇಷನ್ ಆಗ್ತಾ ಇದೆ. ಹೌದಾ. ಇದು ಈ ತರ ನೀಟೇಲ್ ಆಗಿ ಕಲ್ತ್ರೆ ನಾವು ನೆಕ್ಸ್ಟ್ ವಿಚಾರ ಮಾಡುವಾಗ ಹುಡುಗರಿಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತ ಹೋಗ್ತೀವಿ. ನೆಕ್ಸ್ಟ್ ಅರ್ ಅಂತಂದ್ರೆ ರೈಟ್ ಅಂತ ಹೇಳಿ ಇದನ್ನ ಆರ್ ತರನೇ ಪ್ರೊನೌನ್ಸಿಯೇಷನ್ ಆಯ್ತದ. ನೆಕ್ಸ್ಟ್ ಇದಾದ್ಮೇಲೆ ಎಸ್, ಸನ್, ಸರ್ಕಲ್ ಅಂದ್ರೆ ಇಲ್ಲಿ ಸಿ ಅನ್ನೋದು ಕೂಡ ಸ ತರ ಪ್ರೊನೌನ್ಸಿಯೇಷನ್ ಆಗ್ತೈತೆ. ಅದನ್ನ ಹುಡುಗರಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಸಿ ಅನ್ನೋದು ಯಾವ ತರ ಪ್ರೊನೌನ್ಸಿಯೇಷನ್ ಆಯ್ತು, ಅಲ್ಲಿ ಸಿ ಅನ್ನೋದು ಕ ತರ ಪ್ರೊನೌನ್ಸಿಯೇಷನ್ ಆಗುತ್ತೆ ಅಂದ್ರೆ ಸ್ಕೂಲ್. ಅಲ್ಲಿ ಎಸ್ ಸಿ ಅನ್ನೋದು ಕ ತರ ಪ್ರೊನೌನ್ಸಿಯೇಷನ್ ಆಯ್ತು, ಸ್ಕೂಲ್ ಹೌದಿಲ್ಲ. ಕ ತರ ಪ್ರೊನೌನ್ಸಿಯೇಷನ್ ಐತಿ, ಇಲ್ಲಿ ಸಿ ಅನ್ನೋದು ಅದೇ ಸ ತರ ಪ್ರೊನೌನ್ಸಿಯೇಷನ್ ಆಗ್ತೈತಿ. ಇದು ಮಕ್ಕಳು ಎಲ್ಲಿ ಸರ್ ಇದು ಹೆಂಗ್ ಪ್ರೊನೌನ್ಸಿಯೇಷನ್ ಅಂತಂದ್ರೆ ಇಂಗ್ಲಿಷ್ ಬೇಸಿಕ್ ಅಲ್ಲೇ ಇದೆ. ಅದನ್ನ ಬೇಸಿಕ್ ಅನ್ನ ನಾವು ಕರೆಕ್ಟ್ ಆಗಿ ಹುಡುಗರಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸೋದು ವೆರಿ 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 ಇಂಪಾರ್ಟೆಂಟ್. ನೆಕ್ಸ್ಟ್ ಟಿ, ಟೈಗರ್, ಬಟರ್, ಟ ತರ ಪ್ರೊನೌನ್ಸಿಯೇಷನ್ ಐತಿ ಇಲ್ಲಿ. ನೆಕ್ಸ್ಟ್ ಬಿ, ವ್ಯಾನ್, ಆಫ್. ಇಲ್ಲಿ ಓ ಎಫ್ ಅನ್ನೋದು ನೋಡ್ರಿ, ಆಫ್ ಇದು ವ ತರ ಪ್ರೊನೌನ್ಸಿಯೇಷನ್ ಐತಿ. ವಿ ಅನ್ನೋ ಓ ಅನ್ನೋದು ವಾ ತರ ಪ್ರೊನೌನ್ಸಿಯೇಷನ್ ಆಗ್ತೈತೆ. ಮತ್ತೆ ಬ್ಯಾನ್ ಅನ್ನೋದು ಕೂಡ ವ ತರ ಪ್ರೊನೌನ್ಸಿಯೇಷನ್ ಆಗ್ತೈತೆ. ಕೆಳಗಡೆ ಡಬ್ಲ್ಯೂ ಅಂತೇಳಿ ಬರುತ್ತೆ. ಡಬ್ಲ್ಯೂ ಕೂಡ ವಾಟರ್, ಹೂ ಇದು ಕೂಡ ವ ತರನೇ ಪ್ರೊನೌನ್ಸಿಯೇಷನ್ ಆಗ್ತದೆ. ವಾಟರ್, ಹೂ ವ ತರನೇ ಪ್ರೊನೌನ್ಸಿಯೇಷನ್ ಆಗ್ತಾ ಇದೆ. ನೆಕ್ಸ್ಟ್ ಬೈ, ಯಾಕ್, ಯಾ ತರ ಪ್ರೊನೌನ್ಸಿಯೇಷನ್ ಆಗ್ತದೆ. ಬೈ ಅನ್ನೋದು ಯಾಕ್, ಯಾ ತರ ಪ್ರೊನೌನ್ಸಿಯೇಷನ್ ಆಗ್ತಾ ಇದೆ. ನೆಕ್ಸ್ಟ್ ಜಡ್, ಜೀಬ್ರಾ, ಜಡ್ ಜಾ ತರ, ದೊಡ್ಡ ಜಾ ತರ ಪ್ರೊನೌನ್ಸಿಯೇಷನ್ ಆಗ್ತಾ ಇದೆ. ಇದನ್ನೆಲ್ಲ ಟೋಟಲ್ ಆಗಿ 18 ಕಾನ್ಸ್ಟೆಂಟ್ಸ್ ಅನ್ನ ನಾವು ಈ ತರ ಪ್ರೊನೌನ್ಸಿಯೇಷನ್ ಮಾಡ್ತೇವೆ. ಬರ್ತಾ ಇರ್ತಕ್ಕಂಥ ಇಮೇಜ್ ಅಲ್ಲಿ ನೋಡ್ತಾ ಇದ್ದೀನಿ. ಈ ತರ ಪ್ರೊನೌನ್ಸಿಯೇಷನ್ ಆಗೋದನ್ನ ಸ್ಟೂಡೆಂಟ್ಸ್ ಕಲಿಸೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ 7 ಡೈಗ್ರಾಫ್ ಸೌಂಡ್ಸ್ ಅಂತಂದ್ರೆ ಇಲ್ಲಿ ಎರಡು ಅಕ್ಷರಗಳನ್ನು ಬಳಸ್ಕೊಂಡು ಒಂದೇ ಪ್ರೊನೌನ್ಸಿಯೇಷನ್ ಉಚ್ಚಾರಣೆ ಆಗುತ್ತೆ. ಅದ್ರ ಬಗ್ಗೆ ಟೋಟಲ್ ಆಗಿ 7 ಡೈಗ್ರಾಫ್ ಸೌಂಡ್ಸ್ ಅನ್ನ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ನೋಡ್ತೀವಿ ನಾವು. 7 ಡೈಗ್ರಾಫ್ಸ್ ಕಾನ್ಸ್ಟೆಂಟ್ ಸೌಂಡ್ಸ್ ಅನ್ನ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ನೋಡ್ತೀವಿ ನಾವು. ಅದನ್ನ ಬರ್ತಕ್ಕಂಥ ಇಮೇಜ್ ಅಲ್ಲಿ ಆ ಕಡೆ ಸೈಡ್ ನೋಡಿದ್ರೆ ನೀವು 7 ಡೈಗ್ರಾಫ್ ಸೌಂಡ್ಸ್ ಅನ್ನ. ಫಸ್ಟ್ ಒನ್ ಸಿ ಎಚ್, ಚೇರ್, ಚ ತರ ಪ್ರೊನೌನ್ಸಿಯೇಷನ್ ಆಗ್ತಾ ಇದೆ. ಯಾವ ತರ ಪ್ರೊನೌನ್ಸಿಯೇಷನ್ ಆಗ್ತಿದೆ, ಚ ಕನ್ನಡದಲ್ಲಿ ವರ್ಣಮಾಲೆ ಬರ್ತಲ್ಲ, ಚ ತರ ಪ್ರೊನೌನ್ಸಿಯೇಷನ್ ಆಗ್ತಾ ಇದೆ. ನೆಕ್ಸ್ಟ್ ಶಿಪ್, ಶನ್, TION ಕೂಡ ಶ ತರನೇ ಪ್ರೊನೌನ್ಸಿಯೇಷನ್ ಆಗ್ತಾ ಇದೆ. ಶಿಪ್ ಇದು ಕೂಡ ಶ ತರನೇ ಪ್ರೊನೌನ್ಸಿಯೇಷನ್ ಆಗ್ತಾ ಇದೆ. ಹೌದಿಲ್ಲ.
ಅದು ಹಿಂಗೆ ಎಷ್ಟು ಅದ್ಭುತ ಕೊಟ್ಟ ನೋಡ್ರಿ. ಅಂದ್ರೆ ಇದನ್ನ ಮಧ್ಯದ ಕಲ್ಕೊಂಡ್ ಬಂದಿದ್ರೆ ನಾವ್ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಇಷ್ಟೊಂದು ಕನ್ಫ್ಯೂಷನ್ಸ್ ಇರ್ತಾ ಇದ್ದಿಲ್ಲ. ಅದು ನಮ್ದರ ದೃಷ್ಟೋ ಯಾರ ದೃಷ್ಟೋ ಗೊತ್ತಿಲ್ಲ. ನಾನು ಡೀಟೇಲ್ ಆಗಿ ಸ್ಟಡಿ ಮಾಡ್ಕೊಂಡು ಕುಂತಾಗ ಇದನ್ನ ಕಲಿಯೋದು ವೆರಿ ವೆರಿ ಇಂಪಾರ್ಟೆಂಟ್ ಅನಿಸ್ತು. ಅದಕ್ಕೆ ಮತ್ತೆ ನಾನು ಇಂಗ್ಲಿಷ್ ಗ್ರಾಮರ್ನ ಫಸ್ಟ್ ಕ್ಲಾಸ್ ಇಂದ ಸ್ಟಡಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ TH ಅಂತ ಬರುತ್ತೆ. ಇದು ಒಂದ್ಸತಿ ತ ಅಂತ ಪ್ರೊನೌನ್ಸಿಯೇಷನ್ ಆಗ, ಒಂದ್ಸತಿ ಡ ಪ್ರೊನೌನ್ಸಿಯೇಷನ್ ಆಗ. ಇಲ್ಲಿ ನೋಡ್ರಿ ತಿಂಗ್ ಆಗಿರ್ಬೋದು, ತಂಗ್ ಆಗಿರ್ಬೋದು. ಇಲ್ಲಿ ತ ತರ ಪ್ರೊನೌನ್ಸಿಯೇಷನ್ ಆಯ್ತು. ಇದಾದ್ಮೇಲೆ ವಿತ್, ಅಲ್ಲಿ ಕೂಡ ತ ತರನೇ ಪ್ರೊನೌನ್ಸಿಯೇಷನ್ ಆಯ್ತು. ಕೆಳಗಡೆ ಅದೇ TH ದ ತರ ಪ್ರೊನೌನ್ಸಿಯೇಷನ್ ಆಗ್ತದೆ. ನೋಡ್ರಿ ಇಲ್ಲಿ ದಟ್, ದೇ, ದ ತರ ಪ್ರೊನೌನ್ಸಿಯೇಷನ್ ಆಗ್ತದೆ. ಅದೇ TH ದ ತರ ಪ್ರೊನೌನ್ಸಿಯೇಷನ್ ಆಗ್ತಾ ಇದೆ. ನೆಕ್ಸ್ಟ್ ಸೆಕೆಂಡ್ ಒನ್ WH ಅನ್ನೋದು WH ಅನ್ನೋದು ವ ತರ ಪ್ರೊನೌನ್ಸಿಯೇಷನ್ ಆಗ್ತಾ ಇದೆ. ಅಂದ್ರೆ ಒಂಥರ ವಾಟ್, ವ ತರ ಪ್ರೊನೌನ್ಸಿಯೇಷನ್ ಆಗ್ತಾ ಇದೆ. ನೆಕ್ಸ್ಟ್ ಕೆಳಗಿಂದಿರೋದು NG, ಇಂಗ್ ಅಂತೇಳಿ ಪ್ರೊನೌನ್ಸಿಯೇಷನ್ ಆಗ್ತಾ ಇದೆ. ಸಿಂಗ್ ಅನ್ನೋದು ಇಂಗ್ ತರ ಪ್ರೊನೌನ್ಸಿಯೇಷನ್ ಆಗ್ತಾ ಇದೆ. ನೆಕ್ಸ್ಟ್ ಶಿನ್ ಅನ್ನೋದು ದೊಡ್ಡ ಶಾ, ವಿಷನ್ ಅಂತಂದ್ರೆ ದೊಡ್ಡ ಶಾ ತರ ಪ್ರೊನೌನ್ಸಿಯೇಷನ್ ಆಗ್ತಾ ಇದೆ. ಇದು ಟೋಟಲ್ ಆಗಿ 21 ಡೈಗ್ರಾಫ್ ಸೌಂಡ್ಸ್ ಅನ್ನ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಸ್ಟಡಿ ಮಾಡಿದ್ವಿ. ಇದು ಟೋಟಲ್ ಆಗಿ ಇಂಗ್ಲಿಷ್ ಆಲ್ಫಾಬೆಟ್ಸ್ ಬಗ್ಗೆ ಟೋಟಲ್ ಆಗಿ ಟಾಪಿಕ್ ಇದು. ನೆಕ್ಸ್ಟ್ ಬರೋದು ನಾನು ವೊಕಾಬ್ಯುಲರಿ, ಫಸ್ಟ್ ಒನ್ ಸಿನೋನಿಮ್ಸ್, ನೆಕ್ಸ್ಟ್ ಅನಾಟಮೀಸ್, ನೆಕ್ಸ್ಟ್ ಹೋಮೋಫೋನ್ಸ್ ಅಂತೇಳಿ ಈ ತರ ವೊಕಾಬ್ಯುಲರಿನ 3 ಪಾರ್ಟ್ಸ್ ಆಗಿ ಹೇಳ್ಬೇಕಂತ ಮಾಡೀನಿ. ಇದಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ನ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಹೇಳ್ಕೊಟ್ನು. ನನ್ನ ಚಾನಲ್ನ ಕೊನೆಯವರೆಗೂ ನೋಡಿದಂತ ನನ್ನೆಲ್ಲ ವೀಕ್ಷಕರಿಗೆ ಧನ್ಯವಾದವನ್ನು ತಿಳಿಸುತ್ತಾ, ಈ ವಿಡಿಯೋ ಯಾರಿಗೆ ಇಷ್ಟ ಆಗಿತ್ತು ನೋಡ್ರಿ ಅದನ್ನ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಬೆಲ್ ಬಟನ್ ಒತ್ತೋದ್ ಮೂಲಕ ಸದಾ ನೋಟಿಫೈ ಆಗಿರಿ. ಈ ವಿಡಿಯೋ ನಿಮ್ಗೆ ತುಂಬಾ ಏನಾರು ಇಷ್ಟ ಆಗಿತ್ತು ಸರ್, ಚೆನ್ನಾಗಿ ಹೇಳಿದ್ರಿ ಸರ್ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಮತ್ತೆ ಲೈಕ್ ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದ ಅಂತ ಹೇಳ್ತಾ ಥ್ಯಾಂಕ್ ಯು.